ಆಯ್ತು ನಾಷ್ಟ? ಹೂನ ಆಯ್ತು, ಇಡ್ಲಿ ಮಾಡಿದ್ಲು ತಿಂದೇವಿ. ಹೌದು ನಿಂದ ನಾಷ್ಟ ಆಯ್ತನ? ಯಾಕೆ ಚಿಂತೆ ಮಾತಾಡಕತ್ತಿ? ಓ ಜೋರ ಮಾತಾಡಕತ್ತೀನಿ ಇವಾಗ. ಆಯ್ತು ನಾಷ್ಟ, ಇಡ್ಲಿ ಮಾಡಿದ್ಲು ನನ್ನ ಸಸಿ. ಅದು ಸೀತಕ್ಕ ಸೀರೆ ತರ ಹೋಗೋಣ ಇವ. ಮತ್ತಿನ್ನೇನು ಇನ್ನೂ ಒಂದು ವಾರ ಉಳಿತು ಹಬ್ಬ. ಮತ್ತೆ ಹೋಗೋಣ? ಹೂನ ಹೋಗ್ಬೇಕು, ನಾನು ರೊಕ್ಕ ಒಂದು ಇಸ್ಕೋಬೇಕು. ಏನು ಮಾಡೋದು? ಹೋಗೋಣ ತಗೋ. ಯಾವಾಗ ಹೋಗೋಣ? ಯಾವಾಗ ಹೋಗೋಣ ಅಂದ್ರೆ ನಾಳೆ ಹೋಗೋಣ. ಇಲ್ಲೇ ಬರ್ತಾವನ ಸೀರೆ ಅಂತ ನೋಡಿದ್ನೆ. ಅದು ಇವ ಅವ ಶಂಕರ ಇಲ್ಲನ, ಅವ್ ಶಂಕರಪ್ಪನ ಮಗ ಏನ ಸೀರೆ ವ್ಯಾಪಾರ ಮಾಡಕತ್ತಾನಂತ. ಎಂತ ಒಳ್ಳೆ ಒಳ್ಳೆ ಸೀರೆ ಅದಾವಂದ. ಅದೇನೋ ಬನಾರಸ್ ಅಂತ, ಅದೇನೋ ಕಾಂಚೀಪುರನ ಅಂತ ಸೀರೆಗಳದಾವಂತ. ಎಲ್ಲ ಬಾರ್ಡರ್ ಟೈಪ್ ಅದಾವಂತಲ್ಲ ಇವ. ಅಂತ ಸೀರೆಗಳನ್ನ ಮಾಡಕತ್ತಾನಂತವ. ಅದಕ್ಕೆ ಅಂತ ಸೀರೆ ತಂದ್ರೆ ನೋಡ್ಬೇಕಂತ ಯೋಚನೆ ಮಾಡಕತ್ತೀನಿ. ಅವ ಏನು ಈ ಕಡೆ ಬಂದಿಲ್ಲ ಬಿಡು. ಹೂನ ನನಗೂ ಕಿವಿಗೆ ಸುದ್ದಿ ಬಡಿತು. ಯಾಕ ಬಂದಿಲ್ಲ? ಒಂದೆರಡು ದಿನ ನೋಡೋಣ, ಮತ್ತೆ ಅವನ ಕಡೆಯಿಂದ ಸೀರೆ ತಗೋಣ. ನಾನು ಏನ ನನ್ ಬಿಟ್ಟ ಮೀಟಿಂಗ್ ಮಾಡಕತ್ತೀರಿ? ಅಯ್ಯೋ ಯಾ ಮೀಟಿಂಗ್ ಏನ ಬಿಡ ಇವ. ಅನ್ನಂಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರ್ಬೇಕಂತ ಮಾಡಿದ್ವಿ. ನೀನು ಸೀರೆ ತಗೊಂಡೇನ? ಇಲ್ಲ ಸೀತಕ್ಕ, ಹೋಗ್ಬೇಕು ಸೀರೆ ತರಕ. ನನ್ನ ಗಂಡನ ಕಡೆ ಒಂದು 10,000 ರೂಪಾಯಿ ಉಸಿರಿ ಮಾಡಿ. ಏನು 10,000ನಾ? ಅಂದ್ರೆ ಅತಿ ಗ್ರ್ಯಾಂಡ್ ಆಗಿ ಮಾಡ್ತೀಯ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬನ ಸೀರೆಗೆ 10,000ನಾ? ಬಾಯ್ ಮುಚ್ಚು. 10,000 ರೂಪಾಯಿ ಕೊಡಾಕ ಬಾಯ್ ಬಡ್ಕೊಣ ನನ್ನ ಗಂಡ. ಸುಮ್ಮನೆ ಅದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸೀರೆ ತಂದು ಎಲ್ಲ ರೆಡಿ ಮಾಡ್ಬೇಕು ನಾನು. ನಿನಗೇನು ಗೊತ್ತು ನನ್ನ ಸಂಕಟ. ಹೌದು ಸೀರೆ ತಂದ್ರನ ಮತ್ತೆ ತಗೊಂಡು ಎಲ್ಲರೂ ಕೂಡ ಸೀರೆ ತರಾಗ. ಅಲ್ಲ ವಿಷಯ ಗೊತ್ತಿಲ್ಲ ನಿನಗೆ? ಇವ ಶಂಕರನ ಮಗ ಅವನ ಸೀರೆ ಮಾಡಕತ್ತಾನಂತ. ಇವ ಈ ಕಡೆ ಎಲ್ಲ ಬಂದಿದ್ದು ನೋಡಿ ಏನು? ಹೌದಾ? ಗೊತ್ತೇನ? ಅನ್ನಕ ಮೊನ್ನೆ ಆಕಿಕೇನು ಹೇಳಾಕ್ತಿಲ್ಲ, ಶಂಕರ ಹೇಳಾಕತ್ತಿದ್ದ. ಬಂದಿಲ್ಲ ಬಿಡ, ಅವ ಬಂದನ ಅಂದಂಗ ನಾವು ಕೆಲ್ಸಕ್ಕೆ ನಮ್ಗೆ ಗೊತ್ತಾಗತ್ತ. ಈಗ ಸೀದಕ್ಕ ನಿಂಗೆ ಗೊತ್ತನ? ನನಗೆ ಗೊತ್ತಿಲ್ಲ ಬಿಡ ಬಂದಿರೋದು. ಏನ ಬಂದಂದು ಈ ಕಡೆ ಬರ್ತಾನೆ ಬಿಡಿಲ್ಲ ಅಂದ್ರೆ ಹಿಂಗೆ ಫೋನ್ ನಂಬರ್ ಐತಲ್ಲ, ಫೋನ್ ನಂಬರ್ ಮಾಡ್ಬಿಡ್ರೆ ಬಾರ್ ಪಾಯಿ ಒಂದು 4 ಸೀರೆ ತಗೊಂತಾರ ಅಂತಂದ್ಬಿಟ್ಟು. ಇದು ಒಳ್ಳೆ ಐಡಿ ನೋಡು, ಹಂಗ ಮಾಡಮ್ ತಗೋ. ಏನ ಸೀರೆ ತಗೊಂಡ್ರೇನ? ನಾನು ಬರ್ತೀನಿ. ಬಾ ಮುದಿವಿ. ನೀನು ಬಂದು ಎನ್ಸೋರು ಬಿಡ್ತಾರ, ದುಗಿಸ್ಕೊಂಡು ನಿನ್ನ ತುಳಿದು ಹಾಕ್ತಾರ. ಗೊತ್ತಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳ ಅಂಗಡಿ ಎಲ್ಲ ತುಂಬಿ ತುಳ್ಕಾಕತ್ತಿರ್ತೈತಿ ಅಂತ. ನಿನ್ನಂತ ಮುದುಕಿ ಬಂದ್ರೆ ಏನು ಮಾಡ್ತಾರೆ ಗೊತ್ತನ? ದುಗಿಸ್ಬಿಟ್ಟು ಕೈಕಾಲು ಮುರಿದ ಕಳಿಸ್ತಾರ ನೋಡು. ಬೇಮ ಆಮೇಲೆ ನಿನ್ ಸೊಸಿಗೆ ಹಬ್ಬನ ಹಬ್ಬ ಯಾಕರ್ಲೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಕಂತ ಹೋದವ್ರಿಗೆ ಮೈಕೈ ಎಲ್ಲ ನೋವು ಮಾಡ್ಕೊಂಡು ಮರಿ ಬರಕತ್ತಾರ. ನೀನ್ ಬೇರೆ ಹಿಂಗ ಅನ್ನಕತ್ತೆ, ನಮ್ ಮುಗಿತು ಬಿಡಕತಿ. ನೀನ್ ಹೇಳ್ಕೊಂಡ್ ಬರೋದ ಸಾಕಾಗಿರ್ತೈತಿ. ಅದ್ರಾಗ ಎಲ್ಲಿ ಸಿಕ್ಕೊಂಡ್ಬಿಟ್ಟೆ ಅಂದ್ರೆ ಎಲ್ಲದೇ ಯವ್ವ ಅಂತಂದ್ಬಿಟ್ಟು ಹುಡುಕ್ಯಾಡಿ ಚೀರಾಡಿ ನಾವು ತುಳಿಸ್ಕೊಂಡು ಬರ್ಬೇಕಾಗತ್ತ. ನಿನಗೆಲ್ಲ ಗೊತ್ತಾಗಲ್ಲ, ಮನ್ಯಾಗ ಬಿದ್ದಿರು ನೀನು. ಏನ್ಲೇ ಬಿದ್ದಿರಂತೀಯ? ಅಯ್ಯೋ ಹಂಗಲ್ ಬಿಡ್ಬೇ ಅಮ್ಮ, ಬಹಳ ರಶ್ ಇರ್ತೈತಿ. ಎಲ್ಲ ವಯಸ್ಸಾದ್ರೆಲ್ಲ ಹೋಗಕ್ ಬರಲ್ಲ. ನಾವು ಒಳಗೆ ಹೋಗಿ ಹೊರಗೆ ಬರ್ತೇನ ಸುಸ್ತು ಆಗಿರ್ತೀವಿ. ಅಯ್ಯೋ ಹೊರಗೆ ಬೊಬ್ರು ಯಾರ ನೀರು ಕೊಡಾಕ ಗತಿ ಇಲ್ವೇನೋ ಅನ್ನೋ ಗತಿನ ಆಗಿರ್ತೈತಿ. ಎಲ್ಲ ತುಂಬಿ ಬೀಳಕಾಕತ್ತವಂತ ಬೇವಾ. ನಿನ್ಗೆಲ್ಲ ಗೊತ್ತಾಗಲ್ಲ, ನಿನ್ ಸೊಸಿನ ಕಳಿಸು, ನಾವು ಅವ್ರು ಹೋಗ್ಬಿಟ್ಟು ತೊಗೊಂಡ್ಬರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರಿನ. ಅಯ್ಯೋ ಹೌದನ? ಹೋಗು ಬಂದ ನನ್ನ ಸೊಸಿನ ಕರ್ಕೊಂಡು ಹೋಗ್ರೇವಾ. ಅಕ್ಕಿ ಅಂತ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಬೇಕು, ಬ್ಲೌಸ್ ತರಬೇಕು, ಅದೇನ ಚೌರಿ ಅಂತವ ಅವ್ರ ದೇವ್ರ ಹಾಕಕ ಅದು ತರಬೇಕು, ಏನ ಬಳಿ ತರಬೇಕು, ಅದು ಬೇರೆ ಏನೇನ ಹೇಳಂತಲ್ಲ ಇವತ್ತು. ಇಷ್ಟೇ ವರಮಹಾಲಕ್ಷ್ಮಿ ಹಿಂಗೋ ಮಾಡ್ರಿ ಇದೇ ಟೈಮಿಗೆ ಮಾಡ್ರಿ ಅಂತಂದು ಅದನ್ನ ಹೇಳ್ಕೊಂತ ಕುಂತಿದ್ಲು. ಹೋಗು ಬಂದು ಮರಿಬೇಡ್ರೇವಾ, ನನ್ನ ಸೊಸಿನ ಕರ್ಕೊಂಡು ಹೋಗ್ರಿ. ಆಯ್ತು ಬಿಡ್ಬೇ, ಸೊಸಿ ಮೇಲೆ ಎಷ್ಟು ಪ್ರೀತಿದೆ ನೋಡು. ಇರಬೇಕಲ್ವಾ ಮತ್ತೆ ಆಕಿನ ತಾನ ಕೊನೆ ತನ ನೋಡ್ಕೊಳಕಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಸೊಸಿ ಅತ್ತಿ ಸಂಬಂಧ ಚಂದ ಇರ್ತೈತೆ ನೋಡಿ. ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀನ್ ಸೊಸಿಗೆ ಏನು ಕೊಡ್ತಿ? 1 ತೊಲಿ ಬಂಗಾರನ? ಏನು 1 ತೊಲಿ ಬಂಗಾರನ? ಅದೃಷ್ಟ ಮಾಡ್ಬಿಡು ನೀನ್ ಸೊಸಿ. ಬಾಯ್ ಮುಚ್ಚರೆ, 1 ತೊಲಿ ಬಂಗಾರ ತಗೊಂಡು ಕೊಡಾಕೆ ನಾನೇನು ಕುಬೇರ ಮೊಮ್ಮಗ ಮಾಡ್ಯಾನ? ಏನು ಕುಬೇರ ಮಗಳು ಮಾಡ್ರೆ ಸುಮ್ಮನೆ. ಬಂಗಾರದ ರೇಟ್ ಗಗನ ಕೇಳತಿ, ನಿಮಗೇನು ಗೊತ್ತು? ಹಂಗ ಸುಮ್ಮನೆ ಅಂದಿದ್ದು ಬಿಡು ನಾನು. ಮತ್ತೆ ನೀನು ಅಂದಿರ್ಬೇ ಬಂಗಾರ ಅಂತ. ಬಂಗಾರದ ಸೀರೆ ತಗೊಳ ನನ್ನ ಸೊಸಿಯ. ವರಮಹಾಲಕ್ಷ್ಮಿ ಹಬ್ಬದ ಜೊತೆ ನಿಂದು ಒಂದು ಸೀರೆ ತಗೋ, ಉಟ್ಕೊಂಡು ಅಡ್ಡಾಡ್ ಬಂತಿ ಅಂತ ಹೇಳಿದ್ರೆ ಸಾಕು, ನನ್ನ ಸೊಸಿ ಖುಷಿಯಿಂದ ಕುಂದಾಗ್ಬಿಡ್ತಾಳ. ಅದ ಬಂಗಾರ ನಮ್ಮಂತ ಜನರಿಗೆ. ನೀ ಹೇಳಿದ್ ನೋಡಮ್ಮ, ನಾನು ನಿಜ ಹಂಗ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಎಂತ ಒಳ್ಳೆ ಮುರಿಕಿಕ್ಕಿ ಸೊಸಿ ನೋಡು, ಬಂಗಾರ ಕೊಡ್ಸಕತ್ತಲ್ಲ ಅಂತ. ನನಗೂ ಆಸೆ ಇಲ್ಲಪ್ಪ, ಪಾಪ ಚಲೋ ನೋಡ್ಕೊಂತಾರ. ಸುಮ್ಮನೆ ಅನ್ಬಾರ್ದು ಸೊಸ್ತಾರಿಗೆ, ಪಾಪ ಅವು ನಮ್ಮನ್ನ ನಂಬ್ಕೊಂಡು ಬಂದಿರ್ತಾವು. ಹಂಗೇನಿಲ್ಲ, ನನಗೂ ಅಂತ ಶಕ್ತಿ ಐತಲ್ಲ. ಏನು ಸತ್ತಾಗಕ್ಕೆ ಈಗ ಒಂದು ಏನಾರ ಕೊಟ್ಟು ಹೋಗ್ತೇನೆ ನೋಡ್ಲಿ. ಏನು ಮನಿನ ಗಿನಿನ ಕಿನಿಸಿರು ಬಾಡುಕ್ಕೇನ? ಮಾಡೋಕ್ಕೇನಿ, ನನ್ನ ಮಗನ ಕೈ ಕೊಡ್ಲಿ. ಸುಮ್ಮೀರ ನೋಡ್ರಲ್ಲಿ ಏನ್ ಬೇ ನೋಡೋದು? ಏನು ಬಂದಿರೋದು ಇಷ್ಟು ದೂರ ಬಂದ್ಬಿಡಿ? ಯಾಕ್ರಿ ಅಂತೀರ? ನನ್ನ ಪ್ರಪಂಚತ್ತೇನು? ಅಯ್ಯೋ ಭಾರಯ್ಯವ, ನೀನು ಅಂತಾರಲ್ಲ ನಮ್ಮ ಜೊತೆ ಮಿಂಗಲ್ ಆಗ್ತೀಯಿಲ್ಲ ಅಂತ ಗೊತ್ತಿಲ್ಲ. ನೀನು ನಮ್ಮ ಜೊತೆ ಗೆಳತಿಯರ್ ಹಾಕಿದ್ರೆ ಡೈಲಿ ಬಂದು ಕುತ್ಕೋ. ಮತ್ತೆ ನಷ್ಟ ಆಯ್ತಾ? ಮಕ್ಕಳು ಕಳಿಸಿದ್ರೆ ನಿಮ್ಮ ಯಜಮಾನ್ರ ಹೋದಂತ ತುಟಿಗೆ? ಹೌದು, ಏನು ನಷ್ಟ ಮಾಡಿದಿ? ತಿಂದಿರ ಇಲ್ಲ ಏನು? ಅಯ್ಯೋ ಅಂತೀರ, ಸಮಾಧಾನ ರೀಪ ಸಮಾಧಾನ. ನಾನು ಎಲ್ಲರೂ ಕೂತ್ರೆ ಹೆಂಗ್ ಕೊಡ್ಲಿ? ಬಾಯಿ ಮೂಲಕ ಏನು ಈಗ ಮಾತಾಡ್ತೀರಾ? ಇದು ಹೇಗೆ ಮಾತಾಡಲಿ ನಾನು? ಯಾಕೆ
ಆಯ್ತದ. ಅಯ್ಯೋ ಐ ಆಮ್ ವೆರಿ ಸಾರಿ ರೀ. ಏಯ್ ರಮ್ಯಾ, ಬಾ ಬಾ ಕುತ್ಕೋ ಬಾ. ಹಂಗ ಸುಮ್ಮನೆ ಕಾಮಿಡಿ ಮಾಡಕ್ತಾ ಬಾಕಿ. ಹಾ ಎಸ್ ಐ ಆಮ್ ಕಾಮಿಡಿಯನ್ ಅಲ್ವಾ, ಅದಕ್ಕೆ ಕಾಮಿಡಿ ಮಾಡ್ತೀನಿ. ಹೌದು ರಮ್ಯಾ, ದರ್ಶನ್ ಎಲ್ಲಿ? ದರ್ಶನ? ಎಸ್ ಆಫ್ ಕೋರ್ಸ್. ಯಾಕೆ ದರ್ಶನ್ ಯಾರಂತ ನಿನಗೆ ಗೊತ್ತಿಲ್ಲ? ಹಾ ಇದೇನೋ ಮರೆಯ, ನನ್ನ ಲವರ್ ದರ್ಶನ್ ಬಗ್ಗೆ ಆಗತ್ತಾನಿಕೆ. ಹಾ ಆ ದರ್ಶನ ಈ ಹೆಣ್ಮಗಳಿಗೆ ಏನಾಗಬೇಕು? ಏನು ಕನೆಕ್ಷನ್ ಐತನ? ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು? ಏನು ಮಾಡ್ತೀರ ರಮ್ಯಾ? ಅಯ್ಯೋ ದೇವ್ರಿ, ಆ ದರ್ಶನ್ ನಾನು ಲವ್ ಮಾಡೋದು ಈ ಅಂಟಿ ವಿಷಯ ಗೊತ್ತಾಗ್ಬಿಡ್ತಾರೆ ಮತ್ತೆ. ಅದಕ್ಕೆ ದರ್ಶನ್ ದರ್ಶನ್ ಆಗ್ತಾನ. ಅಯ್ಯೋ 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 ಅಯ್ಯೋ, ಏನು ಮಳಿ ಯಾರು ಕೇಳಿದ್ರೆ ಯಾರು ದರ್ಶನ ಉತ್ಸಳೆ ಮಗ ನನಗೆ ಗೊತ್ತೇ ಇಲ್ಲಪ್ಪ ಅಂತಂದ್ಬಿಟ್ಟು ಹಿಂಗೆ ಇದ್ಬಿಡ್ತೇನೆ. ಅಯ್ಯೋ ಬಾರ, ಆ ದರ್ಶನ್ ಯಾರು? ಏನು ಮಾಡ್ತಿರ್ಬೇಕು? ಓ ಮೈ ಡಿಯರ್ ದರ್ಶನ್, ಊಟ ಮಾಡ್ತಾ ಇರ್ಬೇಕಾ, ಮಲ್ಗಿರ್ಬೇಕಾ, ಏನು ಕೆಲ್ಸಕ್ಕೆ ಹೋದ್ನಾ, ಏನು ಆಟ ಆಡ್ತಾ ಇದ್ದಾನ, ಏನಾದರೂ ಯಾವ ಜೊತೆ ಓಡೋದ್ನಾ? ಅಯ್ಯೋ 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 ಅಯ್ಯೋ, ಎಲ್ಲ ಸೆಲ್ದಿ ಹೋಗ್ಬಿಟ್ಟು ಅವ್ನು ಕೊಟ್ಬಿಟ್ಲಾ? ಹೆಂಗೆ ಎಂತೆ ಏನು ಯಾವಾಗ ಹೆಂಗ ಇದೆಲ್ಲ ತಲೆಯಲ್ಲಿ ಮೈಂಡಲ್ಲಿ ಓಡ್ತಾ ಇದೆ ಈ ರಮ್ಯಾನ್ಗೆ. ಏ ಬಾಯ್ ಮುಚ್ಚು, ನೋಡಕಿ ಹೆಂಗ ಶಾಕ್ ಆಗ್ಬಿಟ್ಟ. ನಾವು ಮನೆಗೆ ಹೋದಾಗ ಶಾಕ್ ಕೊಡ್ತಾರೆ. ಅದಕ್ಕೇನೆ ಈ ದರ್ಶನ್ ಅಂದ್ರೆ ಯಾರು ನನಗೂ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಫಿಲ್ಮ್ ಸ್ಟಾರ್ ದರ್ಶನ್ ಬಗ್ಗೆ ಮಾತಾಡಿದ್ನ, ಇವಳು ನೋಡಿಲ್ಲ ಅದಕ್ಕೆ ಶಾಕ್ ಆಗ್ಬಿಟ್ಟ. ಮೋಸ್ಟ್ಲಿ ಏನಾರ ಆಕಿನ ಲವರು ದರ್ಶನ್ ಇರ್ಬೇಕನ ಮತ್ತೆ. ಏ ಬಾಯ್ ಮುಚ್ಚು. ಮತ್ತೆ ಏನ್ ಸಮಾಚಾರ? ಎಲ್ಲಾರ್ದು ತಿಂಡಿ ಆಯ್ತಾ? ಏನವಾ ತಿಂಡಿನಾ? ಯಾಕೆ ಬೆಳಗ್ಗೆದ್ದು ನೀವು ತಿಂಡಿ ಮಾಡಲ್ವಾ? ಯಾಕೆ ತಿಂಡಿ ತಿನ್ನೋದೇ ಇಲ್ವಾ? ಅಂತಂದ್ಬಿಟ್ಟು ಜನ ಅನ್ಕೋತಾರ ತಿಂಡಿ ಅಂದ್ರ ಕೆರ್ಕೊಳೋದು. ಹಿಂಗಿಂಗ ಕೈ ಹಿಡ್ಕೊಂಡು ಕೆರ್ಕೊಳೋದು, ಅರ್ಥ ಆಯ್ತನ? ಅದನ್ನೆಲ್ಲ ಹಂಗನ್ನಕ್ ಹೋಗ್ಬೇಡ. ಅಯ್ಯವ ತಿಂಡಿ ಗಿಂಡಿ ಅನ್ನಕ್ ಹೋಗ್ಬೇಡ, ನಾಷ್ಟ ಅನ್ನ, ಇಲ್ಲ ಅಚ್ಚುಕಟ್ಟಾಗಿ ಉಪಹಾರ ಅಂತ ಅನ್ನ. ಏನು ತಿಂಡಿ ಅಂದ್ರೆ ಹಿಂಗ? ಅಷ್ಟೇ ಅಲ್ಲ ಅಯ್ಯವ, ತಿಂಡಿ ಅಂದ್ರ ಕೆಟ್ಟ ಬೈಗಳನೈತಿ. ನಮ್ಮೂರ್ ಕಡೆ ಆದ್ರ ಕಾಲ್ ಮರ್ಗಿ ತಗೊಂಡು ನಿಲ್ತಾರ. ಯಾರ ಮುಂದೆ ಹಿಂಗ ಅಂದು ಮುಖನ ಕಾಲ್ ಮರ್ಗಿ ತಗೊಂಡು ಕೆತ್ತಿಸ್ಕೊಂಡು ಹುಷಾರು. ಹೌದಾ, ನೀಲ್ಲ ಹಿಂಗ ಅನ್ಕೋಬೇಡ. ತಿಂಡಿ ಗಿಂಡಿ ಅಂತ ಅಂದ್ಬಿಟ್ಟು ಮತ್ತೇನ್ರ ನಮ್ಮ ಕಡೆ ಬೈಗದಾಗ ತಿಂಡಿ ಎದ್ದು ಬಿಡ್ತಾನ, ತಿಂಡಿ ಆಗೈತ ನಿನಗ ಅಂತಂದ್ರ ದೊಡ್ಡ ಬೈಗಳನು. ಇವ ಇನ್ನೊಮ್ಮೆ ನೀನು ತಿಂಡಿ ಗಿಂಡಿ ಅನ್ನಕ್ ಹೋಗ್ಬೇಡ. ಇವ ಏನು ಕೇಳಿದ್ರೆ ನಷ್ಟ ಆಯ್ತಂತ್ರಿ ಅಂತಂದು ಕೇಳಿ ನಮ್ಗೆ ಅಷ್ಟ ಅರ್ಥ ಆಗುತ್ತೆ. ಹಾ ಏ ಬಾಯ್ ಮುಚ್ಚ ಹುಡುಗಿ, ತಪ್ಪು ತಿಳ್ಕೊಬೇಡ. ಹಂಗ ಅಂದಿರೋದು. ಹೌದು, ಏನ್ ಮಾಡ್ತೀರಿ ನಿಮ್ಮ ಮನ್ಯಾಗ ತಿಂಡಿನ? ಏನು ತಿಂಡಿನ? ತಿಂಡಿ ಅಂದ್ರೆ ಇಷ್ಟು ಕೆಟ್ಟ ಮಾತಿರ್ಬೇಕಾದ್ರೆ ನಾನ್ಯಾಕ ಈ ಮಾತನ್ನ ಉಪಯೋಗಿಸ್ಬೇಕು? ಚಿಚಿ. ಮತ್ತೆ ನಿಮ್ದು ನಾಷ್ಟ ಎಲ್ಲ ಏನೇನಾಯ್ತು? ಮಾಮೂಲಿ ಚಪಾತಿ, ರವೆ ರೊಟ್ಟಿ. ನಮ್ಮ ಮನ್ಯಾಗ ರೊಟ್ಟಿ ಮಾಡಿಲ್ಲ ಇವ. ನಮ್ಮ ಮನ್ಯಾಗ ಇಡ್ಲಿ. ಹೌದು, ನಿಮ್ಮ ಮನ್ಯಾಗ? ಇಡ್ಲಿ ದೋಸೆ ಚಪಾತಿ ಇವನ್ನೆಲ್ಲ ತಿಂದಿದ್ರಾ? ನಾನು ನಮ್ಮನೆ ಅದೆಲ್ಲ ತಿನ್ನಂಗಿಲ್ಲ. ತಿನ್ನಕ್ಕೆ ಒಂಥರ ಮಾಡ್ತೇವೆ ಮಕ್ಕಳು, ಅದಕ್ಕಾಗಿ ಅವ್ರಿಗೆ ನೂಡಲ್ಸ್ನ ತಿನ್ನಕ್ಕೆ ಕೊಟ್ಬಿಟ್ಟಿದ್ದೀನಿ, ತಿನ್ನಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಬರ್ಗರ್ ತರಿಸಿದ್ದೀನಿ, ಸೊ ಅದನ್ನೇ ತಿಂತೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಏನು ಬೆಳಗಿನ ನಾಷ್ಟಕ್ಕೆ ಬರ್ಗರ, ಮಕ್ಕಳಿಗೆ ನೂಡಲ್ಸಾ? ಎಸ್ ಅಫ್ಕೋರ್ಸ್. ನಾನು ಮಧ್ಯಾಹ್ನ ಊಟಕ್ಕೆ ಅದೇ ನೀವು ತಿಂತಿರೋ ತಿನ್ನಂಗಿಲ್ಲ ಗೊತ್ತಿಲ್ಲ ನಂಗೆ, ಪಿಜ್ಜಾ ತರಿಸ್ತೀನಿ. ತಂಗಿ ನಿಮ್ಮ ಮನೆಗೆ ಅಡಿಗೆ ಮಾಡಲ್ಲನ? ಓ ಅಮ್ಮ, ಇವನ್ನೆಲ್ಲ ಯಾಕೆ ಅಡಿಗೆ ಮಾಡಬೇಕು? ಅದೇ ಪಾತ್ರೆ ತೊಳಿ, ಬಟ್ಟೆ ವಾಕು, ಅದನ್ನು ಹೋಗಿ ಇದನ್ನು ಹೋಗಿ ಸುಮ್ಮನೆ ಕೆಲಸ. ಅದ್ರ ಬದಲಿ ಹೊರಗಡೆ ತರಿಸ್ಕೊಂಡು ತಿನ್ಬಿಟ್ರೆ ಯಾವುದೇ ತೊಳೆದು ಬೆಳೆದು ಏನು ಇರಂಗಿಲ್ಲ. ಸೊ ನೋಡಿ, ನಾ ಮಾಡಿಸ್ಕೊಂಡ್ಬಂದಿರೋ ನೇಲ್ ಕಟ್ಟಿಂಗು ಎಲ್ಲನೂ ಚೆನ್ನಾಗಿರ್ಬೇಕಲ್ವಾ? ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ. ಈ ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡೋದ್ರಿಂದ ಎಲ್ಲ ನೇಲ್ಸು ಹಾಳಾಗ್ಬಿಡುತ್ತೆ. ಮೆಡಿಕ್ಯೂರ್ ಮಾಡಿಸ್ಕೊಂಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನೆಲ್ಲ ಇಂಥವೆಲ್ಲ ಮಾಡಲ್ಲಪ್ಪ. ಏನಿದ್ರು ಹೊರಗಡೆಯಿಂದ ಆರ್ಡರ್ ಮಾಡಿ ತಿಂದ್ಬಿಡ್ತೀನಿ ಅಷ್ಟೇ.
ನನಗನ್ಸುತ್ತೆ ರಮ್ಯಾ ಅವರೇ, ನೀವು ತಟ್ಟೆ ಎಲ್ಲ ತೊಳಿಬೇಕಂತ ಅಂದ್ಬಿಟ್ಟು ಅದೇ ಪಿಜ್ಜಾ ಕೊಟ್ಟಿರ್ತಾರಲ್ಲ ಅದು ರಟ್ ಬಾಕ್ಸ್ನಾಗ ಇಟ್ಕೊಂಡು ಹಂಗ ಹಿಂಗೆ ಕೈ ಹಿಡ್ಕೊಂಡು ತಿಂತೀರೇನು ಅಲ್ವಾ? ಅದು ಮತ್ತೆ ಹೊಲಸಾಗುತ್ತಲ್ಲ, ತೊಳಿಬೇಕಲ್ಲ, ಬಳಿಬೇಕಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ರಟ್ನಾಗ ತಿಂತೀಯ ನೀನು? ಮತ್ತೇನು ಹೇಳಿದಲ್ಲ, ಕೈ ಹೊಲಸಾಗತ್ತಂತಿದಿ. ಆಮೇಲೆ ಹೌದು, ಕೈ ಹೊಲಸಾಗತ್ತ, ಪೆಡಿಕ್ಯೂರ್ ಮಾಡ್ಬೇಕು, ತೊಳ್ಕೊಂಡ್ರ ಬೆಳೆದ್ರ ಅರ್ಬಿ ಹೋಗಿದ್ರ ಮುಸ್ರಿ ತಿಕ್ಕಿದ್ರ ಕೈ ಎಲ್ಲ ಹಾಳಾಗುತ್ತ, ಪೆಡಿಕ್ಯೂರ ಸುಡುಗಾರ್ ಮೆಡಿಕ್ಯೂರ ಅದೆಲ್ಲ ಆಗುತ್ತ, ನೇರ್ಸ್ ಎಲ್ಲ ಕಟ್ಟಕ ಬಂದಿ. ಮತ್ತೆ ತಿನ್ನೋದು ಹೆಂಗ್ ತಿಂತಿದ್ದೀನ? ಕೈಯಲ್ಲಿ ತಿನ್ನಂಗಿಲ್ಲನ? ಹಾ ಮತ್ತೆ ಹೆಂಗ್ ತಿಂತಿ? ಓ, ಬಾಯಿ ಹಚ್ಚಿ ತಿಂತೀಯನ? ಅದ ನಾಯಿಗತೆ ಅಂತಂದು ನನಗೆ ಮಾತಾಡ್ತದೆ. ಮತ್ತೆ ಈಗ ಕೈಲಿ ತಿಂದ್ರೆ ಕೈ ತೊಳ್ಕೊಬೇಕಾ? ಕೈ ತೊಳ್ಕೊಂಡ್ರೆ ನೀರ್ಸ್ ಎಲ್ಲ ಆಗುತ್ತಾ, ಪೆಡಿಕ್ಯೂರ್ ಮಾಡಿದೆಲ್ಲ ಬೆಸ್ಟ್ ಆಗುತ್ತಾ? ಅದಕ್ಕೇನಾದ್ರು ನಾಯಿಗತಿ ಏನಾದ್ರಿಗೆ ಆ ಪಿಜ್ಜಾನ ಬರ್ಗರ್ನ ಸುಡುಗಾರ್ನ ಹಂಗ ತಿಂತಾನು ಅದಕ್ಕೆ? ಓ, ನೀವು 3 ಕಡೆ ಹಂಗ ತಿಂತಾರೋ ಏನ?